ಈ ಕಥೆ ಕೇಳಿದ್ಮೇಲೆ ನೀವು ರಾತ್ರಿ ಒಂಟಿಯಾಡಿ ದೇವಾಲಯದ ಹತ್ತಿರ ಹೋಗೋದು ಅಥವಾ ಅಮಾವಾಸ್ಯೆ ದಿನ ಆ ಊರಿನ ಹೆಸರು ಕೇಳೋದು ಕೂಡ ಒಮ್ಮೆ ಯೋಚನೆ ಮಾಡ್ತೀರಾ. ಯಾಕಂದ್ರೆ ಅಲ್ಲಿ ದೇವರು ಪೂಜೆ ಕೇಳೋದಿಲ್ಲ, ಬಲಿ ಕೇಳ್ತಾನೆ. ಹಾಗಿದ್ರೆ ಏನು ಆ ಕಥೆ? ನೋಡ್ಕೊಂಡು ಬರೋಕ್ಕೂ ಮುಂಚೆ ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೊಸ ಕಥೆಗಳನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ. ಲೆಟ್ಸ್ ಬ್ಯಾಕ್ ಟು ದ ಸ್ಟೋರಿ. ಈ ಕಥೆ 2014ರಲ್ಲಿ ನಡೆದ ನಿಜ ಘಟನೆ ಅನ್ನೋದು. ಆ ಊರಿನ ಜನ ಇವತ್ತಿಗೂ ಓಪನ್ ಆಗಿ ಮಾತಾಡೋದಿಲ್ಲ. ನೀವು ಈ ವಿಡಿಯೋ ಮೊದಲ ಬಾರಿಗೆ ನೋಡ್ತಿದ್ರೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆ ಟ್ವಿಸ್ಟ್ ನಿಮ್ಮನ್ನೇ ಪ್ರಶ್ನೆ ಮಾಡುತ್ತೆ. ಕರ್ನಾಟಕದ ಪಶ್ಚಿಮ ಘಟ್ಟದೊಳಗಡೆ ಕಾಡಿನ ಮಧ್ಯೆ ಮರೆತು ಹೋದ ಒಂದು ಊರು ಹುಲಿದೇವನ ಕಾಡು. ಮ್ಯಾಪ್ನಲ್ಲಿ ಊರಿನ ಹೆಸರು ಇದೆ, ಆದರೆ ಗೂಗಲ್ ಮ್ಯಾಪ್ಸ್ ಕೂಡ ರಾತ್ರಿ ರೂಟ್ ತೋರಿಸೋದಿಲ್ಲ. ಆ ಊರಿನ ಒಂದೇ ನಿಯಮ: ಅಮಾವಾಸ್ಯೆ ರಾತ್ರಿ ಯಾರೂ ಹೊರಗೆ ಬರಬಾರ್ದು, ದೇವಾಲಯದ ಕಡೆ ನೋಡಬಾರ್ದು. ಕೋಲ, ನೃತ್ಯ, ದೀಪ ಎಲ್ಲವೂ ಊರಿನ ದೊಡ್ಡವರು ಹೇಳಿದಂತೆ ಮಾತ್ರ. ಈ ನಿಯಮ ಏನಾದರೂ ಮುರಿದ್ರೆ ಊರೇ ಉಳಿಯಲ್ಲ. ರಾಘವ ಬೆಂಗಳೂರು ಮೀಡಿಯಾ ಕಂಪನಿಯಲ್ಲಿ ವರ್ಕ್ ಮಾಡುವ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್. ಅವನಿಗೆ ಫೋಕ್ಲೋರ್, ಭೂತಕೋಲ ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ. ಒಂದು ದಿನ ಅವನ ಕೈಗೆ ಓಲ್ಡ್ ಪೊಲೀಸ್ ರಿಪೋರ್ಟ್ ಸಿಕ್ಕುತ್ತೆ. ಆ ರಿಪೋರ್ಟ್ ಮೇಲೆ ಹುಲಿದೇವನ ಕಾಡು ಅಂತ ಬರ್ದಿರುತ್ತೆ. ಅದರ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದಾಗ ಅಮಾವಾಸ್ಯೆ ನೈಟ್ 3 ಮಿಸ್ಸಿಂಗ್, ಕೇಸ್ ಕ್ಲೋಸ್ಡ್, ನೋ ಬಾಡಿ ಫೌಂಡ್ ಅಂತ ಬರ್ದಿತ್ತು. ಪ್ಲೇಸ್ ಹುಲಿದೇವನ ಕಾಡು, ದ ಮಿಸ್ಟೀರಿಯಸ್ ಫಾರೆಸ್ಟ್ ಅಂತ ಇತ್ತು. ರಾಘವ ಡಿಸೈಡ್ ಮಾಡ್ತಾನೆ, ಇದೇ ನನ್ನ ನೆಕ್ಸ್ಟ್ ವೈರಲ್ ಡಾಕ್ಯುಮೆಂಟ್ರಿ ಅಂತ. ರಾಘವ ಕಾರಲ್ಲಿ ಆ ಊರಿಗೆ ಬರ್ತಾನೆ. ಬಸ್ ಸ್ಟ್ಯಾಂಡ್ನಲ್ಲೇ ಡ್ರೈವರ್ ಅವನ್ನ ಬಿಟ್ಟು ಹೇಳ್ತಾನೆ, ಸರ್, ಈ ಊರಿನ ಸ್ಟೋರಿ ಶೂಟ್ ಮಾಡೋದಾದ್ರೆ ಅಮಾವಾಸ್ಯೆ ಮುಂಚೆ ಕಂಪ್ಲೀಟ್ ಮಾಡಿ, ಆಮೇಲೆ ಏನಾದರೂ ಆದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ. ಸರಿ ಅಂತ ಕಾಲು ದಾರಿಯಲ್ಲಿ ಆ ಊರಿಗೆ ನಡ್ಕೊಂಡು ಬರುವಾಗ ಎದುರುಗಡೆಯಿಂದ ಒಬ್ಬ ಹಳೆ ಅಜ್ಜ ಬರ್ತಿದ್ದ. ರಾಘವ ಆ ಅಜ್ಜನಲ್ಲೇ ಕೇಳ್ತಾನೆ, ತಾತ, ಈ ಊರಲ್ಲಿ ನಿಜವಾಗ್ಲೂ ಅಮಾವಾಸ್ಯೆ ರಾತ್ರಿ ಏನಾದ್ರೂ ಭಯಾನಕ ಇದೆಯಾ ಅಂತ. ಅಜ್ಜ, ಮಗ, ದೇವರು ಎಲ್ಲಾ ಕಡೆ ಆಶೀರ್ವಾದ ಕೊಡಲ್ಲ, ಕೆಲವ ಕಡೆ ಹಸಿವು ತೀರಿಸಿಕೊಳ್ತಾನೆ ಅಂತ ಅಂದ. ರಾಘವ ನಗ್ತಾನೆ, ಇದೇನಪ್ಪ ಈ ಊರಲ್ಲಿರೋ ಜನ ಎಲ್ಲ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಊರೊಳಗೆ ಬರ್ತಾನೆ. ರಾಘವ ಕ್ಯಾಮರಾ ಆನ್ ಮಾಡಿ ಶೂಟ್ ಮಾಡೋದಕ್ಕೆ ಶುರು ಮಾಡ್ದ. ಊರಿನ ಮಧ್ಯೆ ಒಂದು ಹಾಳಾದ ದೇವಾಲಯ ಹತ್ತಿರ ಹೋಗ್ತಾನೆ. ಹಾಳಾದ ದೇವಾಲಯದ ಒಳಗಡೆ ಹೋಗಿ ನೋಡಿದಾಗ ದೇವರ ಮೂರ್ತಿಯೇ ಇಲ್ಲ. ಅದನ್ನ ನೋಡಿ ಗಾಬರಿಯಿಂದ ಹಿಂದೆ ತಿರುಗಿದಾಗ ಅಚಾನಕ್ ಒಬ್ಬ ವಿಶಾಲವ ಮಾನುಷ್ಯ ಅವನ ಹಿಂದೆ ಬಂದು ನಿಂತಿದ್ದ. ಮುಖಕ್ಕೆ ಒಂದು ಚೀಲ ಸುತ್ತಿಕೊಂಡಿದ್ದ. ಅವನ ಕಣ್ಣುಗಳಿಂದ ರಕ್ತ ಸುರಿಯುತ್ತಿತ್ತು. ಅವನನ್ನ ನೋಡಿ ರಾಘವ ಹೆದರಿ ಕೆಳಗೆ ಬಿದ್ದ. ಅವನ ಮೈ ನಡುಗೋದಕ್ಕೆ ಶುರುವಾಯಿತು. ಅಲ್ಲಿಂದ ಹೆದರಿ ದೇವಸ್ಥಾನದ ಹೊರಗೆ ಓಡಿ ಬರ್ತಾನೆ. ಹೊರಗಡೆ ಆ ಊರಿನ ಜಮೀನ್ದಾರ ಮತ್ತು ಆ ಊರಿನ ಕೆಲವರು ನಿಂತಿದ್ರು. ಊರಿನ ಜಮೀನ್ದಾರ ಹೇಳ್ತಾನೆ, ಇವನ ಹೆಸರು ವೈರಾಂತಕ. 10 ವರ್ಷದ ಹಿಂದೆ ನಮ್ಮೂರಿನಲ್ಲಿದ್ದ ಒಬ್ಬ ದೇವಸ್ಥಾನದಲ್ಲಿದ್ದ ದೇವರ ಬಂಗಾರದ ಮೂರ್ತಿ ಕದ್ದು ಇದೇ ಊರಲ್ಲಿ ಮುಚ್ಚಿಕೊಂಡಿದ್ದಾನೆ. ಅದು ಎಲ್ಲಿ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆವತ್ತಿನ ದಿನ ದೇವಸ್ಥಾನದಲ್ಲಿ ಅಕಸ್ಮಾತ್ತಾಗಿ ಈ ವೈರಾಂತಕ ಪ್ರತ್ಯಕ್ಷವಾದ. ಅವನು ದೇವರ ಮೂರ್ತಿಯನ್ನು ಕದ್ದವನ ತಲೆ ಕಡಿದು ಊರಿನವರಿಗೆ ಹೇಳಿದ, ಯಾವತ್ತೂ ಊರಿನ ಎಲ್ಲರೂ ಪಾಪಗಳನ್ನು ಮಾಡೋದು ನಿಲ್ಲಿಸಿ ದೇವರ ಮೂರ್ತಿ ತಂದು ಕೊಡೋದಿಲ್ಲವೋ ಅಲ್ಲಿನವರೆಗೂ ಅಮಾವಾಸ್ಯೆ ರಾತ್ರಿ ಪಾಪ ಮಾಡಿದವರ ತಲೆ ಕಡಿತೀನಿ ಅಂತ ಹೇಳ್ದ ಅಂತ ಜಮೀನ್ದಾರ ಹೇಳ್ತಾನೆ. ನಮ್ಮ ಪಾಪ ಜಾಸ್ತಿ ಆದ್ರೆ ಆತನೇ ಬಂದು ತೀರ್ಮಾನ ಮಾಡ್ತಾನೆ ಅಂತ ಹೇಳಿ, ನಾಳೆ ರಾತ್ರಿ ಅಮಾವಾಸ್ಯೆ ಇದೆ, ರಾತ್ರಿ ಯಾರೂ ಮನೆಗಳಿಂದ ಹೊರಗೆ ಬರಬೇಡಿ ಅಂತ ಹೇಳಿ ಅವನಲ್ಲಿಂದ ಹೊರಡ್ತಾನೆ. ಅಮಾವಾಸ್ಯೆ ದಿನ ರಾಘವ ಆ ಊರಿಂದ ಹೊರಡಬೇಕಂತ ಬ್ಯಾಗ್ ಹಿಡಿದು ಹೊರಡುವಾಗ ಆ ವೈರಾಂತಕ ಅವನ ಕಾಲ್ ಹಿಡಿದು ಎಳಕೊಂಡು ದೇವಾಲಯದ ಹತ್ರ ಒಯ್ತಾನೆ. ಊರಿನವರು ಹೇಳ್ತಾರೆ, ಅಮಾವಾಸ್ಯೆ ರಾತ್ರಿ ಯಾರಿಗೂ ಅವನು ಹೋಗೋದಕ್ಕೆ ಬಿಡೋಲ್ಲ ಅಂತ. ರಾತ್ರಿ 11:47. ಊರು ಸಂಪೂರ್ಣ ನಿಶಬ್ದ. ಎಲ್ಲರ ಮನೆಗಳಲ್ಲಿ ಆರಿದ ದೀಪಗಳು. ರಾಘವನ ಮನಸ್ಸಿನಲ್ಲಿ ಏನೋ ಗೊಂದಲ. ಆ ವೈರಾಂತಕ ರಾಘವನ ತಲೆ ಮೇಲೆ ಕೈಯಿಟ್ಟು ಕಣ್ಮುಚ್ಚಿ ರಾಘವನ ಮನಸ್ಸಿನಲ್ಲಿರುವ ಕಾರಣ ತಿಳಿದುಕೊಳ್ತಾನೆ. ಅದು ತಿಳಿದ ನಂತರ ಸಿಟ್ಟಿನಿಂದ ರಾಘವನ್ನ ಎತ್ತಿ ನೆಲಕ್ಕೆ ಬಡಿದು ಅವನ ದೊಡ್ಡ ಕೊಡಲಿಯಿಂದ ಅವನ ತಲೆ ಕಡಿಯೋಕೆ ಪ್ರಯತ್ನ ಮಾಡಿದ. ಎಲ್ಲರೂ ಯಾವ ಕಾರಣ ಇಲ್ಲದೆ ವೈರಾಂತಕ ಯಾರನ್ನೂ ಕೊಲ್ಲೋದಿಲ್ಲ. ನಿಜ ಹೇಳು, ಯಾರು ನೀನು, ಯಾವ ಕಾರಣ ಇಟ್ಟುಕೊಂಡು ಬಂದಿದ್ದೀಯಾ ಅಂತ ಎಲ್ಲರೂ ಕೇಳಿದಾಗ ರಾಘವ ಹೇಳ್ದ, 10 ವರ್ಷದ ಹಿಂದೆ ದೇವರ ಬಂಗಾರದ ಮೂರ್ತಿ ಕದ್ದವರು ಒಬ್ರಲ್ಲ, 2. ಅದರಲ್ಲಿ ಇವನು ಒಬ್ಬ. ಅವನ ತಲೆ ಕಡಿದು
ದೇವಾಲಯದ ರಕ್ಷಣೆ ಮತ್ತು ಪಾಪಿಗಳಿಗೆ ಶಿಕ್ಷೆ ಕೊಡುವ ಈ ವೈರಾಂತಕನೇ ಇನ್ನೊಬ್ಬ ಕಳ್ಳ. ಊರಿನ ಎಲ್ಲರೂ ಇದನ್ನ ಕೇಳಿ ಎಲ್ಲರಿಗೂ ತಲೆ ಸುತ್ತೋ ತರ ಆಗುತ್ತೆ. ಎಲ್ಲರೂ ವೈರಾಂತಕನನ್ನ ನೋಡಿದಾಗ ನಿಜ ಒಪ್ಪಿಕೊಂಡ ವೈರಾಂತಕ ತನ್ನ ಕೊಡಲಿಯನ್ನು ಸಿಟ್ಟಿನಿಂದ ನೆಲಕ್ಕೆ ಹೊಡೆದು ಮಂಡಿ ಊರಿ ಮುಖ ಕೆಳಗೆ ಹಾಕಿ ಕುಳಿತು. ಒಂದು ಕ್ಷಣ ಊರೆಲ್ಲ ನಿಶಬ್ದ. ಊರಿನ ಜಮೀನ್ದಾರ ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ, ಆವತ್ತು ಅಪ್ಪ ಮೂರ್ತಿ ಕಡಿಯೋಕೆ ದೇವಾಲಯಕ್ಕೆ ಹೋಗುವಾಗ ನಾನು ದೂರದಲ್ಲಿ ಬಚ್ಚಿಟ್ಟುಕೊಂಡು ನೋಡ್ತಿದ್ದೆ. ಇಬ್ರು ಮೂರ್ತಿ ತೆಗೆದುಕೊಂಡು ದೇವಾಲಯದ ಹೊರಗೆ ಬರ್ತಿದ್ದಂತೆ ಅವರ ಕೈಯಲ್ಲಿದ್ದ ದೇವರ ಬಂಗಾರದ ಮೂರ್ತಿ ಗಾಳಿಯಲ್ಲಿ ತೇಲೋದಕ್ಕೆ ಶುರುವಾಯಿತು. ಇಬ್ರು ಹೆದರಿ ಓಡೋದಕ್ಕೆ ಪ್ರಯತ್ನಿಸ್ತಾರೆ, ಆದರೆ ಯಾರಿಗೂ ಅಲ್ಲಿಂದ ಓಡೋದಕ್ಕೆ ಆಗಿಲ್ಲ. ಆವಾಗ ಸಾಕ್ಷಾತ್ ವಿಷ್ಣುವಿನ ಅವತಾರ ದೇವರು ನನ್ನ ಅಪ್ಪನಿಗೆ ಬಿಟ್ಟು ವೈರಾಂತಕನಿಗೆ ಶಾಪ ಕೊಡ್ತಾರೆ. ಇವತ್ತಿನಿಂದ 200 ವರ್ಷಗಳವರೆಗೂ ಭೂತಕೋಲ ಶೈಲಿಯಲ್ಲಿ ನೀನು ಇದೇ ದೇವಾಲಯದ ರಕ್ಷಣೆ ಮಾಡಬೇಕು. ಊರಲ್ಲಿ ಯಾರು ಪಾಪ ಮಾಡ್ತಾರೋ ಅವರಿಗೆ ನಿನ್ನ ಕೈಯಿಂದಾನೇ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಬಂಗಾರದ ಮೂರ್ತಿ ಸಮೇತ ಮಾಯವಾಗ್ತಾರೆ. ಇದೆಲ್ಲವನ್ನು ಕೇಳಿದ ಊರಿನವರು ಯಾರ ಬಾಯಿಂದಲೂ ಒಂದು ಶಬ್ದ ಸಹ ಬರಲಿಲ್ಲ. ರಾಘವ ಅವನ ಬ್ಯಾಗಲ್ಲಿದ್ದ ಇನ್ನೊಂದು ಬಂಗಾರದ ಮೂರ್ತಿ ತಂದು ಜಮೀನ್ದಾರನ ಕೈಯಿಂದ ಪ್ರತಿಷ್ಠಾಪನೆ ಮಾಡಿಸಿ, ಇನ್ನು ನಾನು ಬಂದ ಕೆಲಸ ಮುಗಿಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಥೆ ಕೇಳಿದ್ಮೇಲೆ ನೀವು ಫೋಕ್ಲೋರ್ನ ಕಂಟೆಂಟ್ ಮಾಡೋ ಮುಂಚೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನೀವು ಕಥೆ ಹುಡುಕ್ತಿದ್ದೀರಾ ಅಥವಾ ಕಥೆ ನಿಮ್ಮನ್ನೇ ಹುಡುಕ್ತಾ ಇದೆಯಾ? ಇನ್ನೂ ಇಂತಹ ನಿಜದಂತೆ ಭಾಸವಾಗುವ ಹಾರರ್ ಕಥೆಗಳು ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಮಾವಾಸ್ಯೆ ಮುಂಚೆ